ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಇವಾಗ ಬೆಳಿಗ್ಗೆ ತಿಂಡಿಗೆ ಅಂತ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದಾರಲ್ಲ ನಮ್ಮ ಅತ್ತೆ, ಅಲ್ಲಿ ಊಟ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಮಾಡಿಕೊಂಡು ಲಸ್ಸು ಮತ್ತು ಸೋನಿಗೆ ಇಬ್ಬರು ಕೂಡ ಸ್ನಾನ ಮಾಡಿಸಿ ಅವ್ರಿಗೆ ಮನ್ಗಿಸಿ ಇವಾಗ ನೀರೆಲ್ಲ ಇಟ್ಕೊತಾ ಇದ್ದೀನಿ. ಏನಂದರೆ ಒಂದು 12 ಗಂಟೆ ಅಷ್ಟು ತನಕ ನೀರು ಬರ್ತಾ ಇರುತ್ತೆ. ಅಂದರೆ ನಮ್ಮ ಪಕ್ಕದ ಊರಲ್ಲಿ ಅವ್ರ ಊರಲ್ಲಿ ಏನೋ ಪ್ರಾಬ್ಲಮ್ ಆಗಿ ನೀರು ಬರ್ತಾ ಇಲ್ಲ. ಬಂದು ಅವರೆಲ್ಲ ಇಟ್ಕೊತಾ ಇರ್ತಾರೆ. ಅಷ್ಟರಲ್ಲಿ ನನ್ಗೆ ಬೇರೆ ಬೇರೆ ಕೆಲಸ ಇರುತ್ತೆ. ಅವಾಗ ನೀರು ಇಟ್ಕೊಳ್ಳೋಕ್ಕೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಬೇಗನೆ ಇವಾಗ ನೀರು ಇಟ್ಕೊತಾ ಇದ್ದೀನಿ. ಅಂದ್ರೆ ಎಲ್ಲ ಜನ ಸೇರ್ಬಿಟ್ರೆ ಆಮೇಲೆ ಕಾಯ್ಬೇಕು ನೀರೆಲ್ಲ ಹೊರಕ್ಕೆ. ಹಾಗೆ ಮತ್ತೆ ಇವತ್ತು ವಾರ ಇರೋದ್ರಿಂದ ನಮ್ಮ ಮನೆಯವ್ರಿಗೂ ವಾರ ಮಾಡ್ತಾರೆ, ಅವ್ರಿಗೂ ಕೂಡ ನೀರು ಕಾಯಿಸ್ಬೇಕು. ಹಾಗಾಗಿ ಮಟ್ಟೆ ಎಲ್ಲ ತೊಗೊಂಡೋಗಿ ಇವಾಗ ನೀರು ಕಾಯ್ಸಕ್ಕೆ ತೊಗೊಂಡೋಗಿ ಇಕ್ತಿದ್ದೀನಿ. ಹಾಗೆ ಮೇಕೆ ಮತ್ತು ಕುರಿ ಮರಿಗಳಿಗೆಲ್ಲ ನೀರು ಇಡಬೇಕಲ್ಲ, ಹಾಗಾಗಿ ಆ ಚಿಕ್ಕ ಬಕೆಟ್ಗಳನ್ನೂ ಕೂಡ ತುಂಬಿಟ್ಬಿಡ್ತೀನಿ. ಎಷ್ಟೇ ನೀರು ತುಂಬಿದ್ರು ಎಷ್ಟೇ ಇದು ಮಾಡಿದ್ರು ಕೂಡ ಬೇಗ ನೀರೆಲ್ಲ ಇದಾಗ್ಬಿಡುತ್ತೆ. ಅಂದರೆ ತುಂಬಾ ನೀರು ಬೇಕಾಗುತ್ತೆ ನಮಗಂತೂ. ಅಂದರೆ ಚಿಕನ್ ಅಂಗಡಿಗೂ ಬೇಕು, ಮನೆಗೆ ಬಳಸೋಕ್ಕೆ, ಬಾತ್ರೂಮ್ಗೆ, ಬಟ್ಟೆ ತೊಳೆಯೋದಕ್ಕೆ, ಇದಕ್ಕೆಲ್ಲ ಇವತ್ತು ಬೇರೆ ವಾರ ನೆಲ ಒರೆಸೋಕ್ಕೆಲ್ಲ ಬೇಕಲ್ಲ ಜಾಸ್ತಿ ನೀರು. ಹಾಗಾಗಿ ನೀರೆಲ್ಲ ಅಂದರೆ ಬೆಳಗ್ಗೆನೇ ತುಂಬ್ಕೊತೀನಿ. ಅಂದರೆ ಬೆಳಗ್ಗೆ ಬಿದ್ದ ತಕ್ಷಣನೇ ನೀರು ತುಂಬೋದೇ ಒಂದು ಕೆಲಸ ಆಗಿರುತ್ತೆ. ಅದು ತುಂಬಿಟ್ಟು ನೀರು ತುಂಬಿಟ್ಟು ನೆಕ್ಸ್ಟು ಅಡುಗೆ ಮಾಡೋದು ಆ ಥರ ಕೆಲಸ ಮಾಡ್ಕೊತೀನಿ. ಅಂದರೆ ಲಸುಗೆ ಸೋನಿಗೆ ಸ್ನಾನ ಮಾಡಿಸಿದ್ನಲ್ಲ, ಇವಾಗ ಹಂಡೆ ಖಾಲಿಯಾಗಿತ್ತಲ್ಲ, ಹಾಗಾಗಿ ಹಂಡೆಗೆಲ್ಲ ತುಂಬ್ಕೊಳ್ಳೋಣ ಅಂದ್ಬಿಟ್ಟು ನೀರನ್ನೆಲ್ಲ ತುಂಬ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರ ಅಜ್ಜಿ ಅಂತೂ ಒಂದು ಬಿನ್ಗೆ ಎತ್ಕೊಂಡು ಬಂದ್ಬಿಡ್ತಾರೆ. ಅವ್ರಿಗೆ ಎತ್ತಕ್ಕಾಗಲಿಲ್ಲ ಅಂದರೂ ಕೂಡ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಕುತ್ಕೊಳ್ಳಲ್ಲ, ಒಂದು ಬಿನ್ಗೆ ಖಾಲಿ ಇರಬಾರ್ದು, ತುಂಬ್ತಾನೆ ಇರ್ತಾರೆ ಅವರಂತೂ. ನೋಡಿ ಅವ್ರಿಗಂತೂ ಎಷ್ಟು ಎನರ್ಜಿ ಇದೆ ಅಜ್ಜಿಗೆ. ಇವಾಗಲೂ ಕೂಡ ಒಂದು ನಿಮಿಷ ಸುಮ್ಮನೆ ಕುತ್ಕೊಳ್ಳಲ್ಲ. ಅಲ್ಲಿಂದ ಇಲ್ಲಿಂದ ಓಡಾಡೋದು, ಬಟ್ಟೆ ಒಗೆಯೋದು, ಆ ಥರ ಏನಾರ ಕೆಲಸ ಮಾಡ್ತಾನೆ ಇರ್ತಾರೆ ಅಜ್ಜಿ. ಹಾಗೆ ನಾನು ಕೂಡ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ವಾರ ಇರೋದ್ರಿಂದ ಸ್ವಲ್ಪ ಧೂಳು ಕೊಡ್ಕೊತಾ ಇದ್ದೀನಿ. ಅಂದರೆ ಹಂಚಿನ ಮನೆ ಇರೋದ್ರಿಂದ ಬೇಗ ಧೂಳು ಆಗ್ಬಿಡುತ್ತೆ. ಅಂದರೆ ಪಕ್ಕದಲ್ಲೇ ಹುಣ್ಸೆಹಣ್ಣು ಮರ ಐತಲ್ಲ, ಹಾಗಾಗಿ ಅಂತೂ ಧೂಳಂತೂ ಫುಲ್ ಗಾಳಿಗೆ ಇದೆಲ್ಲ ಬರ್ತಾನೆ ಇರುತ್ತೆ. ನೋಡಿ ಎಷ್ಟು ಧೂಳಿದೆ. ಅದರಲ್ಲಿ ಲಸು ಬಂದು ಅಗಗ್ಲ ಬಂದು, ಅಮ್ಮ ನಾನು ಎತ್ಕೊ, ನಾನು ಒಂದು ಕಡೆ ಇಟ್ಟರೆ ಅವನೊಂದು ಕಡೆ ಎತ್ತು, ಅದೇ ಕೆಲಸ ಆಗಿಬಿಟ್ಟಿತ್ತು. ಅರ್ಧಂಬರ್ಧ ಕೆಲಸ ಮಾಡೋದು, ಅವನ್ನ ಸುಧಾರಿಸೋದು, ಅದೇ ಕೆಲಸ ಆಗಿಬಿಟ್ಟಿತ್ತು. ನೋಡಿ ನಮ್ಮ ಮನೆ ಅಂದರೆ 2024ರಲ್ಲಿ ಕಟ್ಟಿರೋದು. 21 ವರ್ಷ ಆಯಿತು ಈ ಮನೆ ಕಟ್ಟಿ. ನೋಡಿ ಅಂದರೆ ನಾನು ಈ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ. ಅಂದರೆ ನಮ್ಮ ಅತ್ತೆ ಮನೆ ಅಲ್ವಾ, ಅಂದರೆ ಸ್ವಂತ ಅತ್ತೆ ಮಗನಿಗೆ ಕೊಟ್ಟಿರೋದು ನನಗೆ. ಹಾಗಾಗಿ ಅವಾಗ ಗೃಹ ಪ್ರವೇಶಕ್ಕೆಲ್ಲ ಚಿಕ್ಕವಳಿದ್ದಾಗ ಬರ್ತಿದ್ದೆ. ನೋಡಿ ಇದು ಫುಲ್ಲು ಕಲ್ಲಿನ ಮನೆ, ಎಷ್ಟು ಗಟ್ಟಿ ಇದೆ ಅಂತ ನೋಡ್ಬೋದು. ನೋಡಿ ಅದು ಗೋಡೆಗಳು ಎಷ್ಟು ದಪ್ಪ ಇದೆ ಅಂದರೆ, ಎಷ್ಟು ಭೂಕಂಪ ಬಂದರೂ ಇದಾಗಬಾರ್ದು ಅಷ್ಟು ಗಟ್ಟಿಗಿದೆ ಮನೆ ಅಂತೂ. ಕಲ್ಲಿಂದ ಕಟ್ಟಿರೋದಲ್ವಾ. ಇವಾಗಿನ ಮನೆ ಎಲ್ಲ ಒಂದೊಂದು ಇದರಲ್ಲೇ ಕಟ್ಬಿಡ್ತಾರೆ, ಇಟ್ಕೆಯಲ್ಲಿ. ಆದರೆ ತುಂಬಾ ದಪ್ಪ ಇದೆ ಇದು ಗೋಡೆ ಬಂದು. ಅಷ್ಟು ಅಂದರೆ ನಾವು ಇವಾಗ ಅದು ಮುಂದೆ ಅಂದರೆ ಗ್ರಾನೈಟು ಕಲ್ಲು ಹಾಕ್ಸಿದೀವಲ್ಲ, ಗ್ರಾನೈಟ್ ಅಲ್ಲ ಅದು ಮಾಮೂಲಿ ಟೈಲ್ಸೇ. ಇಲ್ಲೂ ಕೂಡ ಕಲ್ಲು ಹಾಕಿಸ್ಬೇಕು. ಅಂದರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ಹಾಕಿಸ್ಬೇಕು ಕಲ್ಲು. ಆ ಕಲ್ಗೂ ಈ ಕಲ್ಗೂ ನೋಡಿ ಅದು 2 ಇಟ್ಕೆ ಇಟ್ಟು ಕಟ್ಟಿರೋದು. ಅಂದರೆ ಮುಂದೆ ಸ್ವಲ್ಪ ಇಲ್ಲಿ ಮಾತ್ರ ನೋಡಿ ಫುಲ್ಲು ಕಲ್ಲಿನ ಇದೆ ಗೋಡೆ. ಎಷ್ಟು ದಪ್ಪ ಇದೆ ಅಂದರೆ ನೋಡಬೇಕು, ಅಷ್ಟು ಗಟ್ಟಿ ಇದೆ ಮನೆ ಅಂತೂ. ಹಾಗೆ ನಾನೆಲ್ಲ ಅಂದರೆ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಲಸ್ಸು ಇನ್ನೊಂದು ಪರ್ಕೆ ತೊಗೊಂಡು ಅದನ್ನು ಅವನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದ. ನಾನು ಹಿಂಗೆ ಪರ್ಕೆಲೆಲ್ಲ ಕ್ಲೀನ್ ಮಾಡ್ತಿರೋದಕ್ಕೆ ಅವನು ಪರ್ಕೆ ಎಲ್ಲ ಎತ್ತಿ ಅವನು ಕ್ಲೀನ್ ಮಾಡೋ ಥರ ಅಮ್ಮ ಅಮ್ಮ ಅಂತ ತೋರಿಸೋದು, ಆಟ ಆಡೋದು. ನಾನೊಂದು ಎತ್ಕೊಂಡೆ, ಅವನೊಂದು ಎತ್ತು ಆ ಕಡೆ ಬಿಸಾಕೋದು, ಇದೇ ಕೆಲಸ ಆಯಿತು ಈ ದಿನ ಪೂರ್ತಿ. ಹಾಗೆ ಅವನಿಗೆ ಸುಧಾರಿಸ್ಕೊಂಡು ಕೆಲಸನೆಲ್ಲ ಮಾಡ್ಕೊಂಡು ಹೋದೆ. ಇಲ್ಲೂ ಕೂಡ ಕಲ್ಲು ಅಂದರೆ ಇಲ್ಲಿ ಹಾಲಲ್ಲಿ ಕೂಡ ಕಲ್ಲು ಹಾಕಿಸ್ಬೇಕು ಅಂದ್ಕೊಂಡಿದ್ವು. ಆದರೆ ಅಲ್ಲಿ ಚೆನ್ನಾಗಿರೋದು ಕಲ್ಲೇ ಹಾಕ್ಸೋಣ ಗ್ರಾನೈಟು ಅಂದ್ಬಿಟ್ಟು ಸುಮ್ಮನಾದ್ವು. ಅಂದರೆ ಇಲ್ಲಿ ದೇವ್ರ ಮನೆ ಐತಲ್ಲ, ಅದನ್ನೆಲ್ಲ ಇವಾಗ ಮತ್ತೆ ಅಂದರೆ ಸರಿಯಾಗಿ ಗೊತ್ತಾಗಲಿಲ್ಲ ಅದು ಎಲ್ಲಿ ದೇವ್ರ ಮನೆ ಕಟ್ಟಿಸ್ಬೇಕು ಅಂತ. ಮೊದಲೇ ದೇವ್ರ ಮನೆ ಒಳಗಡೆ ಇತ್ತು, ಅಡುಗೆ ಮನೆ ಮತ್ತು ದೇವ್ರ ಮನೆ ಇವಾಗ ಅಂದರೆ ನಾವು ಸ್ಟೋರ್ ರೂಮ್ ಮೂಟೆನೆಲ್ಲ ಇಟ್ಟಿದ್ದೀವಲ್ಲ, ಅಲ್ಲಿ ಅಡುಗೆ ಮನೆ ಮತ್ತು ದೇವ್ರ ಮನೆ ಈ ಕಡೆ ಸೈಡಲ್ಲಿತ್ತು.
ಇವಾಗ ಅಡ್ಗೆ ಮನೆ ಹೊರಗಡೆ ಮಾಡ್ಕೊಂಡು ದೇವ್ರ ಮನೆ ಹಾಲಲ್ಲಿ ಮಾಡಿದೀವಲ್ಲ ಅದು ಯಾಕೋ ಸರಿ ಹೋಗ್ತಿಲ್ಲ. ಅಂದ್ರೆ ದೇವ್ರ ಮನೆ ಸ್ವಲ್ಪ ಅಗ್ಲವಾಗಿ ಚೆನ್ನಾಗ್ ಕಟ್ಟಿಲ್ಲ ಅವರು. ಅದಕ್ಕೆ ನಮ್ಮ ಮಾವ ಅವರು ದೇವ್ರ ಮನೆನ ಮತ್ತೆ ಮಾಡಿ ಅದನ್ನು ಕೂಡ ನೀಟಾಗಿ ಕಟ್ಸಿ ಒಳಗಡೆ ಎಲ್ಲ ಕಲ್ಲ್ ಹಾಕ್ಸಣ, ಇಲ್ಲೂ ಕೂಡ ಕಲ್ಲ್ ಹಾಕ್ಸಣ ಅಂದ್ಬಿಟ್ಟು ಇವಾಗ ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತಿಲ್ಲ. ಅಂದ್ರೆ ಅಂದ್ರೆ ಸ್ವಲ್ಪ ಅವಾಗ ಅಮೌಂಟ್ ಇತ್ತಲ್ಲ, ಅವಾಗ ಸ್ವಲ್ಪ ಬರಗಾಲ ನೀರ್ ಇರ್ಲಿಲ್ಲ ಅಂದ್ಬಿಟ್ಟು 2 ಬೋರ್ವೆಲ್ ಕೊಡ್ಸಿದ್ವು. ಮತ್ತೆ 1 ಬೋರ್ವೆಲ್ ಇದ್ದಿದ್ನ ಅದನ್ನ ಬೋರ್ ಮಾಡ್ಸಿದ್ವಲ್ಲ, ಅವಾಗ ಸ್ವಲ್ಪ ಒಂದ್ 2-3 ಲಕ್ಷ ಸುಮ್ನೆ ವೇಸ್ಟ್ ಆಗೋಯ್ತು. ಅಂದ್ರೆ ಒಂದ್ 15 ದಿವಸ ಕಾದಿದ್ದಿದ್ರೆ ಮಳೆ ಬರ್ತಿತ್ತು. ನಾವ್ ಇನ್ನೇನ್ ಅಡ್ಕೆ ಗಿಡ ಎಲ್ಲ ಒಣಗೋಗ್ತವೆ, ಯಾರ್ ನೋಡ್ತಾರೆ ಅಂದ್ರೆ ಚಿಕ್ಕ ಮಕ್ಳಿಂದ ಒಳ್ಳೆ ಚಿಕ್ಕ ಮಕ್ಳನ್ನ ಸಾಕ್ದಂಗೆ ಅಡ್ಕೆ ಗಿಡಗಳನ್ನೆಲ್ಲ ಸಾಕಿ ಇವಾಗ ಸಡನ್ ಆಗಿ ಈ ತರ ಆಯ್ತಲ್ಲ, ತುಂಬಾ ಬೇಜಾರಾಗಿ ಬೋರ್ವೆಲ್ ಎಲ್ಲ ತಗ್ಸಿದ್ವು. ಅದು ಕೂಡ ಫೇಲ್ ಆಯ್ತು. ಆ ಬೋರ್ವೆಲ್ ದುಡ್ಡಿದ್ದಿದ್ರೆ ಇವಾಗ ಅಂದ್ರೆ ಅಟ್ಟದ ಮೇಲೆ ಸೀಟ್ ಎಲ್ಲ ಹಾಕ್ಸಿ ಕೆಳಗಡೆ ಕಲ್ಲೆಲ್ಲ ಹಾಕಿಸ್ಬೋದಾಗಿತ್ತು. ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಅದು ಹಾಗಾಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ನಾದ್ವು. ಇವಾಗ ಕಲ್ಲ್ ಹಾಕ್ಸೋದೆಲ್ಲ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಲಸ್ಸು ಮತ್ತೆ ಸೋನಿಗೆ ಇಬ್ರಿಗೂ ಕೂಡ ಮಡಿ ಕೊಡ್ತೀವಿ. ಅಂದ್ರೆ ಮಂಡೆ ತರ ಮಾಡಿ ಮುಡಿ ಕೊಡ್ತೀವಿ ಅವ್ರ ಕೂದ್ಲಿಗೆ. ಅದು ನಮ್ ಕಡೆ ಅಂದ್ರೆ ಹೆಣ್ಮಕ್ಳಿಗೂ ಮಾಡ್ತಾರೆ ಇಲ್ಲಿ. ಹಾಗಾಗಿ ಇವಾಗ ಲಸ್ಸು ಮತ್ತೆ ಸೋನಿಗ್ ಮಾಡ್ಬೇಕಾದ್ರೂ 1-1.5 ಲಕ್ಷ ಏನೋ ಖರ್ಚಾಗುತ್ತೆ. ಅಷ್ಟು ಅಮೌಂಟ್ ಬೇಕು. ಅಂದ್ರೆ ಒಂದ್ ದಿವಸ ಖಾರ ಸ್ವೀಟ್ ಅದೆಲ್ಲ ಮಾಡ್ಬೇಕಾಗುತ್ತೆ. ಬಟ್ಟೆ ತರೋದು ಅದು ಇದು ತುಂಬಾ ಖರ್ಚು ಜಾಸ್ತಿ ಇರುತ್ತೆ. ಅವಳಿಗೆ ಸೋನಿಗ್ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು. ಹಾಗಾಗಿ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಇದು ಕಲ್ಲಿಂದ ಅದೇನೋ ಸ್ವಲ್ಪ ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ನೋಡ್ಕೊಳ್ಳೋಣ ಅಡಿಕೆ ಕಾಸು ಅದೆಲ್ಲ ಬಂದಾಗ. ಇನ್ನೇನ್ 2-3 ವರ್ಷ ಹೋದ್ರೆ ಅಡಿಕೆ ಕೂಡ ಬರುತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಡೆ ಇವಾಗ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಸುಮ್ನೆ ಎಷ್ಟು ಮಾಡಿದ್ರು ಕೂಡ ಅವನಂತೂ ಮಾಡಿಲ್ಲ. ಅಂದ್ರೆ ನಂಗೆ ಕೆಲಸ ಮಾಡಕ್ ಬಿಡಿದ್ರೆ ಸುಮ್ನೆ ಆ ಕಡೆಯಿಂದ ಈ ಕಡೆ ಮಾಡ್ತಿದ್ದ. ಅಂದ್ರೆ ನೀವು ನೋಡ್ಬೋದು ಮನೆ ಅಂದ್ರೆ ಒಂದ್ 20 ವರ್ಷ ಆಯ್ತು ನೋಡಿ. ಈ ಕಲ್ಲುಗಳು ಅಂದ್ರೆ ಒಳಗಡೆ ಇದ್ದು ಸಿಮೆಂಟ್ ಮಾಡ್ಸಿದಾರಲ್ಲ, ಅದು ಫುಲ್ 20 ವರ್ಷ ಆದ್ರೂ ಕೂಡ ಎಲ್ಲೂ ಕೂಡ ಒಂದ್ ಬಿರುಕು ಬಿಟ್ಟಿಲ್ಲ. ಅಷ್ಟು ಇದಾಗಿದೆ ಮನೆ ಅಂತೂ, ಅಷ್ಟು ಗಟ್ಟಿ ಇದೆ. ಅಂದ್ರೆ ಕಲ್ಲಿಂದ ಕಟ್ಟಿರೋದ್ ಗೋಡೆನೆ ನೋಡ್ಬೋದು. ಇವಾಗಿನ ಗೋಡೆ ನೋಡಿದ್ರೆ ಇದ್ರಲ್ಲಿ 2-3 ಗೋಡೆ ಮಾಡ್ಬೋದು, ಅಷ್ಟು ದಪ್ಪ ಇದೆ ಗೋಡೆಗಳು. ಹಾಗೆ ನಾನು ಇವಾಗ ಅಂದ್ರೆ ಸ್ವಲ್ಪ ಒಂದ್ 3 ಹಣ್ಣು ನಾನು ಬೆಂಗ್ಳೂರ್ಗೆ ಹೋದಾಗ್ಲೇ ತಂದು ಹಾಕಿದ್ರು. ಇದು ಏನಪ್ಪಾ ಇದು ಹಣ್ಣು, ಸಪೋಟ ಹಣ್ಣು. ಅದನ್ನ ಇವಾಗ ಒಂದ್ ಹಣ್ಣಾಗಿತ್ತು, ಲಸುಗೂ ಕೂಡ ಕೊಟ್ಟೆ. ಹಾಗೆ ಸ್ವಲ್ಪ ಈರುಳ್ಳಿನೆಲ್ಲ ಒಣಗಾಕಿಟ್ಟಿದೀನಿ. ಅಂದ್ರೆ ಸ್ವಲ್ಪ ಹಸಿ ಗಡ್ಡೆ ಇತ್ತು ಇದು, ಹಾಗಾಗಿ ಬಿಸ್ಲಿಗೆ ಒಣಗಾಕ್ತಿದ್ದೆ. ಇನ್ನೊಂದ್ 2-3 ತಿಂಗಳು ಹೋದ್ರೆ ನಮ್ದ್ರಲ್ಲೇ ಈರುಳ್ಳಿ ಬಂದ್ಬಿಡುತ್ತೆ. ಈರುಳ್ಳಿ ಅಂತೂ ಇವಾಗ ಮಾತಾಡ್ಸಕ್ಕಾಗಲ್ಲ, ಅಷ್ಟು ರೇಟ್ ಆಗ್ಬಿಟ್ಟಿದೆ ಈರುಳ್ಳಿ ರೇಟು. ಬರೀ 100 ರೂಪಾಯಿಗೆ ಇಷ್ಟಿಷ್ಟು ಚಿಕ್ಕ ಇದ್ದೇನೆ 100 ರೂಪಾಯಿಗೆ 3 ಕೆಜಿ ಅಂತಿದ್ದಾರೆ. ನಮ್ ಈರುಳ್ಳಿ ಬರೋ ಅಷ್ಟ್ರಲ್ಲೇ ಏನ್ ರೇಟ್ ಇರುತ್ತೋ ಏನಾಗುತ್ತೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಹಾಕಿದೀವಿ ಅಂದ್ರೆ ಮನೆಗೆ ಮತ್ತೆ ಅಂಗಡಿಗಾದ್ರೆ ಸಾಕು ಅಂತ ಹಾಕಿದೀವಿ. ಅಂದ್ರೆ ಮಂಡೆ ತೆಗಿಸ್ತೀವಲ್ಲ ಅವಾಗೆಲ್ಲ ಈರುಳ್ಳಿ ಬೇಕಲ್ಲ, ಅದಕ್ಕೆ ಒಂದ್ ಅರ್ಧ ಕೆಜಿ ಅಷ್ಟು ಬೀಜನ ಚೆಲ್ಲಿದೀವಿ. ಮತ್ತೆ ಇಲ್ಲೇನಾಗಿದೆ ಅಂದ್ರೆ ನಮ್ಮ ಮನೆಯವ್ರು ಅಕ್ಕಿ ತರಕ್ ಹೋಗಿದ್ರು. ಅದು ಮಾಮೂಲಿ ಅಕ್ಕಿ ತರಕ್ ಹೋಗಿ ಅವ್ರು ನುಚ್ಚಕ್ಕಿ ಕೊಟ್ಬಿಟ್ಟಿದ್ದಾರೆ. ಬಂದ್ ಓಪನ್ ಮಾಡಿದ್ರೆ ಫುಲ್ ನುಚ್ಚಕ್ಕಿ ಇತ್ತು. ಇನ್ನೇನ್ ಮಾಡಕ್ಕಾಗುತ್ತೆ, ನೀನ್ ಯೂಸ್ ಮಾಡೋದು ಅಂದ್ಬಿಟ್ಟು ಅದನ್ನೇ ಹಾಕೊಂಡು ಯೂಸ್ ಮಾಡ್ಕೊಂತಾ ಇದೀವಿ. ಈ ತರ ಮಿಸ್ ಆಗ್ಬಿಡುತ್ತೆ ಅಂಗಡಿಗಳಲ್ಲಿ. ಹಾಗೆ ನಮ್ಮ ಅತ್ತೆಯವರೆಲ್ಲ ಹೋಗಿದ್ರಲ್ಲ ಕಳೆ ತೆಗಿಯಕ್ಕೆ, ಈರುಳ್ಳಿಲಿ ಕಳೆ ತೆಗಿತಿದ್ರಲ್ಲ ಅವ್ರಿಗೆ ಅಂದ್ರೆ ಒಂದೊಂದ್ಸತಿ ಟೀ ಅವರೇ ಇಟ್ಕೊಂತ ಇದ್ರು. ಅಂದ್ರೆ 3 ಜನ ಏನೋ ಹೋಗಿದ್ದಾರೆ. ಅಲ್ಲಿ ಒಂದ್ ಅರ್ಧ ಗಂಟೆ 1 ಅವರ್ ಸುಮ್ನೆ ವೇಸ್ಟ್. ಹಾಗಾಗಿ ಇಲ್ಲಿಂದಾನೇ ಟೀ ಕಾಫಿ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಅಂದ್ರೆ ನಾನು ಅಂಗಡಿಗಳಲ್ಲಿ ಒಂದೇ ಸತಿ ಸಾಮಾನ ತರೋದಿಲ್ಲ. ಈ ತರ ಖಾಲಿ ಆಯ್ತು ಅಂದ್ರೆ ಸಾಕು, ಅಂಗಡಿಗೆ ಹೋಗಿ ಎತ್ಕೊಂಡ್ ಬರೋದೇ ಜಾಸ್ತಿ. ಅಂಗಡಿಲಿ ಒಂದ್ ವಾರ 15 ದಿವಸಕ್ಕೆ ಈ ತರ ಸಾಮಾನ್ ತರ್ತೀವಲ್ಲ, ಅಲ್ಲಿಂದಾನೇ ಮನೆಗಂತಾನೆ ಸಪ್ರೇಟ್ ಆಗಿ ಸಾಮಾನ್ ಏನ್ ತರಲ್ಲ. ಅಂಗಡಿಲೇ ಖಾಲಿ ಆದ್ರೆ ಸಾಕು, ಅಲ್ಲಿಂದಾನೇ ಎತ್ಕೊಂಡ್ ಬಂದು ಈ ತರ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ ಆದಷ್ಟು. ಹಾಗೆ ಅವ್ರಿಗೆಲ್ಲ ಟೀ ಕೊಟ್ಟು ಕಳ್ಸಿ ಸ್ವಲ್ಪ ಅದೇ ರಾಮಫಲ ತಂದಿದ್ನಲ್ಲ ಅದನ್ನು ಕೂಡ ಇವಾಗ ಹಣ್ಣಾಗ್ಲಿ ಅಂತ ಅಕ್ಕಿ ಬಾಕ್ಸಲ್ಲಿ ಹಾಕ್ಬಿಟ್ರೆ ಬೇಗನೆ ಹಣ್ಣಾಗ್ಬಿಡುತ್ತೆ. ಇಟ್ಕೆ ಅಂದ್ಬಿಟ್ಟು ಅಕ್ಕಿ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಇವತ್ತು ಫುಲ್ ತುಂಬಾ ಜಾಸ್ತಿ ಕೆಲ್ಸನೇ ಆಗೋಯ್ತು. ಅಂದ್ರೆ ಅದ್ ಮಾಡು ಇದ್ ಮಾಡು, ಅದ್ ಬೇರೆ ಊಟ ಕೊಟ್ಟು ಕಳಿಸ್ಬೇಕು, ಕಾಫಿ ಟೀ, ಇನ್ನು ಅಡ್ಗೆ ಮನೆ ಕ್ಲೀನ್ ಮಾಡಿಲ್ಲ, ಅದೆಲ್ಲ ತುಂಬಾನೇ ಕೆಲ್ಸ ಆಗೋಯ್ತು. ಇಲ್ಲಿ ಏನಾಯ್ತು ಅಂದ್ರೆ ನೀವ್ ನೋಡ್ಬೋದು, ಎಲ್ಲಿ ನೋಡಿದ್ರು ಕೂಡ ಐಸ್ ಕ್ರೀಮು ಮತ್ತೆ ಕಾಫಿ ಟೀ ಅದೇ ಕಾಣಿಸ್ತಾ ಇದೆ ಇದು ಟೈಲ್ಸ್ ಮೇಲೆ ಅಂತ. ಹೌದು, ನಮ್ಮ ಮನೆಯವರು ಒಂದ್ 3-4 ತರದ್ದು ಹೇಳಿದ್ರು ಪಿಕ್ಚರ್. ಅದೇ ಈ ತರ ಟೈಲ್ಸ್ ಮೇಲೆ ಚಿತ್ರಾನ. ಅಂದ್ರೆ ಏನ್ ಮಾಡಿದ್ದಾರೆ ಅವರು ಅಂದ್ಬಿಟ್ಟು ಎಲ್ಲ ಒಂದೇ ತರಾನೇ ಕೊಟ್ಬಿಟ್ಟಿದ್ದಾರೆ. ಒಂದು ಕಾಫಿದು, ಇನ್ನೊಂದು ಈ ತರ ಐಸ್ ಕ್ರೀಮ್ದು 4 ಬಾಕ್ಸ್ ಪೂರ್ತಿ ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡಕ್ಕಾಗುತ್ತೆ, ಮತ್ತೆ ವಾಪಸ್ ಮಾಡಕ್ಕಾಗಲ್ಲ. ಅರ್ಧಂಬರ್ಧ ಈ ತರ ಅಂಟಿಸ್ಬಿಟ್ಟಿದ್ರು ಆಗ್ಲೇ ಟೈಲ್ಸ್ನ. ಇನ್ನೇನ್ ಅಂದ್ಬಿಟ್ಟು
ಸುಮ್ನಾದ್ವು. ಅಂದ್ರೆ ಅಷ್ಟು ಐಡಿಯಾನು ನಮಗಿರ್ಲಿಲ್ಲ. ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಈ ತರ ಹಾಕ್ಸೋಣ ಅಂತ ಐಡಿಯಾ ಬಂತು. ಅವಾಗ ಹಾಕ್ಸಿದ್ವು. ಅದಕ್ಕೂ ಬೇರೆ ಒಂದ್ 2 ಲಕ್ಷ ಖರ್ಚಾಯ್ತು. ಅಂದ್ರೆ ಅದ್ ಪೂರ್ತಿ ಖರ್ಚ ಮಾಡಿದ್ದೇ ಆಯ್ತು. ಅದಕ್ಕೆ ಸೋನಿಗ್ ಸ್ವಲ್ಪ ಸ್ಕೂಲಿಗೆ ಸೇರ್ಸೋದ್ ಲೇಟ್ ಆಯ್ತು. ಮತ್ತೆ ಅವಳು ಹೋಗಕ್ಕೂ ಇಷ್ಟ ಪಡ್ಲಿಲ್ಲ ಯಾಕೋ. ಅಂದ್ರೆ ನಾನು ಅಂಗನವಾಡಿಗೆ ಹೋಗ್ತೀನಿ ಅಲ್ಲಿಗ್ ಹೋಗಲ್ಲ ಅಂತ ತುಂಬಾ ಹಠ ಮಾಡ್ಬಿಟ್ಲು. ಹಾಗಾಗಿ ಸುಮ್ನಾಗ್ಬಿಟ್ವಿ ನಾವು ಕೂಡ. ಅಂದ್ರೆ ನೋಡೋಣ ಈ ವರ್ಷನಾದ್ರೂ ಹಾಕಣ, ಏನ್ ಮಾಡ್ತಾಳೋ ಏನೋ ಅದೊಂದೇ ಭಯ ಇದೆ. ಹೋಗ್ತಾಳೋ ಏನೋ ಅಂತ. ಅವಳಿಗೇನಂದ್ರೆ ಎಲ್ಲಿ ಯಾರನ್ನೂ ಬಿಟ್ಟು ಹೋಗಂಗಿಲ್ಲ ಅವಳು. ಎಲ್ಲಾರು ಮನೆ ಹತ್ರನೇ ಇರ್ಬೇಕು. ಅವಳು ಕೂಡ ಅಲ್ಲೇ ಇರ್ಬೇಕು. ಹತ್ರ ಇದ್ರು ಕೂಡ ಅಂಗನವಾಡಿಗೆ ಒಂದೊಂದ್ಸತಿ ಹೋಗಕ್ ತುಂಬಾನೇ ಹಠ ಮಾಡ್ತಾಳೆ. ಅಂದ್ರೆ ಲೇಟ್ ಆಗ್ಲಿ ನಾನ್ ಹೋಗಲ್ಲ ಇನ್ನೇನ್ ಬಿಡು ಲೇಟ್ ಆಗೈತೆ ಕಳ್ಸೋದ್ ಬೇಡ ಅಂತ ನಾವೇ ಅನ್ಕೊಳ್ಳಿ ಅಂತ ಸುಮ್ನೆ ಟೈಮ್ ಪಾಸ್ ಮಾಡೋದು ಆ ತರ ಮಾಡ್ತಾಳೆ ಸೋನಿ. ಅವಳನ್ನ ಸ್ಕೂಲಿಗೆ ಸೇರ್ಸ್ಬೇಕು. ಏನ್ ಮಾಡ್ತಾಳೋ ಏನೋ, ಹೋಗ್ತಾಳೋ ಇಲ್ವೋ ಅದೊಂದೇ ಟೆನ್ಷನ್ ಇರೋದು. ಲಸ್ಸು ಅಂತೂ ಸೋನಿ ಹೋಗೋದು ಅಂಗನವಾಡಿಗೆ ನೋಡಿ ನಾನು ಹೋಗ್ತೀನಿ ಅಂತಾನೆ. ಇವಾಗ ಹಿಂಗಂತಾನೆ, ಮುಂದೆ ಏನ್ ಮಾಡ್ತಾನೋ ಅವನು ಗೊತ್ತಿಲ್ಲ. ಹಾಗೆ ಬಿದ್ಬಿಟ್ಟ. ಇವಾಗ ಅಳ್ತಿದ್ದ. ಅವನ್ನ ಎತ್ಕೊಂಡು ಇವಾಗ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಇನ್ನು ಒಳಗಡೆ ನೆಲ ಒರೆಸ್ಬೇಕು. ಅಷ್ಟರಲ್ಲಿ ಅವನಿಗೂ ಸ್ವಲ್ಪ ಮನ್ಗಿಸ್ಬಿಟ್ಟು ಮಾಡೋಣ ಅನ್ಕೊಂತಾ ಇದೀನಿ. ಅವ್ನ್ ಯಾಕೋ ಮನ್ಗೋ ತರಾನೇ ಕಾಣಿಸ್ತಾ ಇಲ್ಲ. ಸುಮ್ನೆ ಅದಕ್ಕೆ ಜೋಕಾಲಿಲಿ ಈ ತರ ಕೂರ್ಸಿದೀನಿ. ಇವಾಗ ನೋಡಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಅಮ್ಮ ತೂಗು ತೂಗು ಅಂತಿದ್ದ. ಇರೋ ಕೆಲ್ಸ ಮಾಡೋಣ ಅದ್ ಮಾಡೋಣ, ಇಲ್ಲ ಇವತ್ತು ಫುಲ್ ತುಂಬಾನೇ ಕೆಲ್ಸ ಆಯ್ತು ಅಂದ್ಬಿಟ್ಟು ಇದ್ ಮಾಡ್ಕೊಂಡು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂತಾ ಇದೀನಿ. ಇಲ್ಲಂತೂ ಹೊರಗಡೆ ಎಷ್ಟು ಗುಡ್ಸಿ ಎಷ್ಟು ತೊಳೆದ್ರು ಕೂಡ ಏನೋ ಒರ್ಸೇ ಇಲ್ವೇನೋ ಆ ತರ, ಎಷ್ಟು ವರ್ಷದ್ದು ಇಂದ ತೊಳ್ದೇ ಇಲ್ವೇನೋ ಆ ತರ ಕಾಣಿಸ್ತಾ ಇರುತ್ತೆ. ನೋಡಿ ಹೆಂಗಿದೆ ಅಂತ. ತೊಳೆದ್ರು ಕೂಡ ಹಂಗೆ ಕಾಣಿಸುತ್ತೆ. ಒಂಥರ ಕಲ್ಲು ಉಲ್ಟಾ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದೊಂದ್ಸತಿ. ಮತ್ತೆ ಇನ್ನು ಮುಂದೆ ಗೇಟ್ ಮುಂದೆ ಏನ್ ಮಾಡಿದ್ದಾರೆ, ನೈಸ್ ಕಲ್ಲನ್ನ ಹಾಕ್ಬಿಟ್ಟಿದ್ದಾರೆ. ಅದು ಬಂದು ಜಾರದ್ ಬೀಳ್ತಾನೆ ಇರ್ತಾನೆ ಇಲ್ಲ. ಸೊ ಅದಕ್ಕೆ ಆ ಮ್ಯಾಟ್ ತರ ಹಾಕಿದೀವಿ. ಅದ್ ಹಾಕ್ಲಿಲ್ಲ ಅಂದ್ರೆ ಸ್ವಲ್ಪ ನೀರ್ ಚೆಲ್ಲಿದ್ರೆ ಸಾಕು ಬಿದ್ಬಿಡ್ತಾರೆ. ಅಂದ್ರೆ ಎಷ್ಟು ನಮ್ ಮನೆಯವ್ರ 3-4 ಸತಿ ಬಿದ್ದವ್ರೆ. ನಾನ್ ಒಂದ್ 2 ಸತಿ ಬಿದ್ದಿದೀನಿ. ಆದ್ರೆ ಯಾರಿಗೂ ಹೇಳೇ ಇಲ್ಲ. ಅಷ್ಟು ಇದಾಗ್ಬಿಟ್ಟಿದೆ ಅಲ್ಲಿ. ವೆ ಹಾಕ್ಬೇಕಾದ್ರೆ ಅದು ಸೈಡ್‌ಗೆ ಹಾಕೋ ಬದ್ಲು ಈ ತರ ಫ್ರಂಟ್‌ಗೆ ಹಾಕ್ಬಿಟ್ಟು ಎಲ್ಲ ನೈಸ್ ಕಲ್ಲಿರೋದ್ರಿಂದ ಜಾರ್ ಬೀಳ್ತಾನೆ ಇರ್ತೀವಿ. ಹಾಗೆ ಇವಾಗೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರ್ಸೋಣ ಅಂತ ತಗೊಂಡೋಗಿ ಇಟ್ಟಿದೀನಿ. ಅಷ್ಟ್ರಲ್ಲಿ ಲಸುನ ಅಲ್ಲಿ ಇಲ್ಲಿ ಕೊಟ್ಟು ಬಂದೆ. ಹಾಗೆ ಟಿವಿ ಎಲ್ಲ ನೋಡ್ಕೊಂಡು ಒರ್ಸೋಣ ಅಂದ್ಬಿಟ್ಟು ಇದ್ ಮಾಡ್ದೆ. ಏನೋ ಒಂದ್ ಕೂಡ ಮೂವಿ ಯಾವ್ದು ಚೆನ್ನಾಗ್ ಬರ್ತಾನೆ ಇರ್ಲಿಲ್ಲ. ಸುಮ್ನೆ ಬೇಜಾರಾಗ್ತಿತ್ತು. ಅಂದ್ರೆ ಸುಮ್ನೆ ಅದು ಇದು ಕೆಲ್ಸ ಮಾಡ್ತಾ ಇರ್ತೀವಿ. ಒಂಥರ ಅನ್ನಿಸ್ತಾ ಇರುತ್ತೆ. ಫುಲ್ ಸುಸ್ತು. ಅದ್ ಬೇರೆ ಹೆಣ್ಮಕ್ಳದು ಅಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಅವ್ರಿಗೆ ಅಷ್ಟೊಂದ್ ಇದಿರಲ್ಲ. ನಂದು ಬೇರೆ 2 ಸಿಸೇರಿಯನ್ ಅಲ್ಲ, ಸಿ ಸೆಕ್ಷನ್. ಹಾಗಾಗಿ ಸ್ವಲ್ಪ ಕೆಲ್ಸ ಮಾಡಿದ್ರೆ ಸಾಕು, ಕಾಲ್ ಎತ್ತಿಕ್ಕಕ್ಕಾಗಲ್ಲ. ಅಷ್ಟು ಬೆನ್ನೋವು, ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಒಂದೇ ಸದ್ದಿಗೆ ನೈಟ್ ಮನ್ಗಕ್ಕೆ ಸ್ವಲ್ಪ ಇದಾಗ್ಬಿಡುತ್ತೆ. ಹೆಣ್ಮಕ್ಳದ್ದು ಅದೇನ್ ಹಣೆಬರಹನೋ, ನಾರ್ಮಲ್ ಡೆಲಿವರಿ ಅವ್ರಿಗೆ ಅವಾಗಷ್ಟೇ ನೋವಿರುತ್ತೆ. ಆದ್ರೆ ಹೆಣ್ಮಕ್ಳಿಗೆ ಇದು ಸಾಯೋ ತನಕ ನೋವು ಇದ್ದೇ ಇರುತ್ತೆ. ನನ್ಗಂತೂ ಒಂದ್ ಕಾಲ್ ಇಡಕ್ಕೆ ಆಗಲ್ಲ. ಅಷ್ಟು ನೋವಾಗ್ತಾ ಇರುತ್ತೆ ಒಂದ್ ಸ್ವಲ್ಪ ಜಾಸ್ತಿ ಕೆಲ್ಸ ಮಾಡಿದ್ರೆ. ಹಾಗೆ ಅನ್ಕೊಂತಾ ಇರ್ತೀನಿ, ನಮ್ಮ ಅತ್ತೆಯವರೆಲ್ಲ ಅಷ್ಟು ಕಷ್ಟ ಹೊಲದಲ್ಲೆಲ್ಲ ಕೆಲ್ಸ ಮಾಡ್ತಾರೆ. ಅವ್ರು ಹೆಂಗ್ ಕೆಲ್ಸ ಮಾಡ್ಬೇಕು, ಮನೆ ಕೆಲ್ಸ ಮಾಡಕ್ಕೆ ನಾವು ಇಷ್ಟೊಂದು ಒದ್ದಾಡ್ತೀವಲ್ಲ ಅಂತ. ಆದ್ರೆ ಇವಾಗಿನ್ ಊಟ ಅದೆಲ್ಲ ಅಷ್ಟು ಇದಿದೆ. ಅವಾಗಿನ್ ಕಾಲದಲ್ಲಿ ಅಷ್ಟು ಗಟ್ಟಿ ಇರ್ತಿದ್ರು ಮನುಷ್ಯರು ಕೂಡ. ಅಂದ್ರೆ ಇವಾಗಿನ್ ಕಾಲ ಬಿಡಿ, ಫುಲ್ಲು ಎಲ್ಲದ್ರಲ್ಲೂ ಕಳಪೆನೆ. ಎಲ್ಲದ್ರಲ್ಲೂ ಏನೇನ್ ಬೇಕು ಅದನ್ನೇ ಮಿಕ್ಸ್ ಮಾಡಿ ಅದನ್ನೆಲ್ಲ ತಿಂದು ನಾವು ಹಿಂಗಾಗಿರ್ತೀವಿ. ಏನ್ ಕೆಲ್ಸ ಮಾಡಕ್ಕೂ ಆಗಲ್ಲ. ಅಷ್ಟು ಸುಸ್ತಾಗ್ತಾ ಇರುತ್ತೆ. ಸುಸ್ತಾದ್ರೂ ಮಾಡ್ಬೇಕು, ಸುಸ್ತಾಗ್ಲಿಲ್ಲ ಅಂದ್ರೂ ಮಾಡ್ಬೇಕು. ನಮ್ಮನೆ ಕೆಲ್ಸ ನಾವು ಮಾಡ್ದೆ ಬೇರೆಯವ್ರು ಯಾರ್ ಮಾಡ್ಕೊಡ್ತಾರೆ. ಹಾಗೆ ಇವಾಗ ಎಲ್ಲ ಕೆಲ್ಸ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ. ಲಸು ಮತ್ತೆ ಸೋನಿ ಹೆಂಗೋ ಆಟ ಆಡ್ತಿದ್ರು. ಅವ್ರ ಚಿಕ್ಕಪ್ಪ ಸೌದೆ ಕಡಿತಾ ಇದ್ರು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಇರ್ತೀನಿ ಸ್ವಲ್ಪ ಇರು ಅಂತ ಅಂದ್ರು. ಅಂಗಡಿ ಹತ್ರ ಇದ್ದು ಇವಾಗ ಮತ್ತೆ ಬಂದು ಇವಾಗ ಅಡ್ಗೆ ಸ್ಟಾರ್ಟ್ ಮಾಡ್ಕೊಂಡೆ. ಹಾಗೆ ಅನ್ನ ಸಾಂಬಾರ್ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು, ಅದಕ್ಕೆ ಸ್ವಲ್ಪ ಮೊಟ್ಟೆ ಪಡ್ಡನ್ನ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ಪಡ್ಡನ್ನ ಮಾಡ್ತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಗರಂ ಮಸಾಲ, ಉಪ್ಪು ಹಾಕಿ ಮೊಟ್ಟೆನೆಲ್ಲ ಒಡೆದಾಕೊಂತ ಇದ್ದೀನಿ. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಅಂದ್ರೆ ಸಾಕು, ಸ್ವಲ್ಪ ಮೊಟ್ಟೆ ಪಡ್ ಮಾಡೋಕ್ಕೆ ಸಾಕಲ್ಲ ಅಂದ್ಬಿಟ್ಟು. ಅಂದ್ರೆ ತವಾದಲ್ಲಿ ಪಡ್ ಮಾಡೋ ತವಾದಲ್ಲಿ ಮಾಡ್ತೀವಲ್ಲ, ಒಬ್ಬೊಬ್ರಿಗೆ ಒಂದು 2 3 ಬರುತ್ತೆ. ಸಾಕು ಅಂದ್ಬಿಟ್ಟು ಇಷ್ಟೇ ತಗೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿದೆ. ಈ ಥರ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೂಡ. ಅವಾಗವಾಗ ಮಾಡ್ತಾನೆ ಇರ್ತೀನಿ. ನನ್ನ ಹಳೆ ವಿಡಿಯೋ ಅಂದರೆ ರೆಗ್ಯುಲರ್ ವಿಡಿಯೋ ನೋಡಿರೋರ್ಗೆ ಗೊತ್ತಿರುತ್ತೆ ಇದು. ಅವಾಗವಾಗ ಮಾಡ್ತಾನೆ ಇರ್ತೀನಿ. ಇವಾಗ ಕಾಲು ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಒಂದೊಂದೇ ಬಿಟ್ಕೊತಾ ಇದ್ದೀನಿ ಪಡ್ನ. ಏನಂದ್ರೆ ಅನ್ನ ಸಾಂಬಾರ್ ಬರೀ ಇದ್ರೆ ಯಾರು ತಿನ್ನಕ್ ಇಷ್ಟಪಡಲ್ಲ. ಅಂದ್ರೆ ಸೈಡಿಗೆ ಏನು ಇಲ್ವಾ ಆ ಥರ ಏನ್ ಕೇಳ್ತಾನೆ ಇರ್ತಾರೆ. ಮತ್ತೆ ಲಸ್ಸು ಮತ್ತೆ ಸೋನಿಗೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಮಾಡ್ದೆ. ಇನ್ನೇನು ಅಂದ್ಬಿಟ್ಟು ಇನ್ನೇನು ಮುದ್ದೆ ಎಲ್ಲ ಮಾಡ್ಕೊಬೇಕು. ಹಾಗೆ ಪಡ್ನೆಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ತರ ಇದ್ ಮಾಡಿಬಿಟ್ಟು ಮೊಟ್ಟೆ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ತರ ಕ್ಲೋಸ್ ಮಾಡ್ಬಿಟ್ಟೆ ನೋಡಿ, ಇವಾಗ ಬೆಂದಿದೆ. ಅದನ್ನ ಇವಾಗ ಈ ತರ ತಿರುಗಿಸ್ಬಿಟ್ರೆ ಸಾಕು. ನೋಡಿ ಈ ತರ ತಿರುಗಿಸಿ ಸಾಕು, ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ. ನಮ್ಮನೇಲಿ ಯಾರಿಗೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಅಂದ್ರೆ ಈ ಸಿಗರೇಟು, ಇದು ಗುಟ್ಕಾ ಐಟಮ್ಸ್ ತಿನ್ನೋದು. ಹಾಗಾಗಿ ಯಾವಾಗ್ಲೂ ತಿನ್ನೋದು ಮಾಡ್ತೀವಷ್ಟೇ. ಆ ಥರದ್ದೆಲ್ಲ ತಿಂದು ನಮ್ಮ ಪ್ರಾಣ ನಾವೇ, ನಮ್ಮ ಜೀವನನ ನಾವು ಮಾಡ್ಕೊಳ್ಳೋ ಬದಲು ಈ ಥರ ಮನೇಲೆ ಎಲ್ಲರೂ ಖುಷಿಯಾಗಿ ತಿನ್ಬೋದಲ್ಲ ಅಂದ್ಬಿಟ್ಟು ಅವಾಗವಾಗ ಏನಾರ ಒಂದು ತಿಂಡಿ ಮಾಡ್ತಾನೆ ಇರ್ತೀವಿ. ಅಂದ್ರೆ ಈ ಥರ ತಗೊಂಡೋಗಿ ಆಸ್ಪತ್ರೆಗೆ ಹಾಕೋ ಬದಲು ಅದು ಇದು ತಿಂದು ಈ ಥರ ತಗೊಬಂದು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರೋ ಬದಲು ಅದೇನೇನೋ ತಿನ್ಕೊಂಡು ಅವ್ರ ಪ್ರಾಣನ ಅವರೇ ಹಾಳು ಮಾಡ್ಕೊತಾರೆ ಕೆಲವರು. ನೋಡಿ ಇವಾಗ ಪಡ್ಡೆ ಎಲ್ಲ ರೆಡಿ ಆಯ್ತು. ಅದು ಸ್ವಲ್ಪ ಅಂದ್ರೆ ಮಧ್ಯದಲ್ಲಿ ತುಂಬಾ ಬೇಗ ಬೆಂದ್ಬಿಡುತ್ತೆ, ಸೈಡಲ್ಲಿ ಬೇಗ ಬೇಯಲ್ವಲ್ಲ. ಹಾಗಾಗಿ ಇವಾಗ ಮಧ್ಯದಲ್ಲಿ ಇರೋದೆಲ್ಲ ಸೈಡಿಗೆ ಹಾಕೊಂಡು ಸೈಡಲ್ಲಿ ಇರೋದೆಲ್ಲ ಮಧ್ಯದಲ್ಲಿ ಹಾಕಿ ಬೇಯಲಿ ಅಂತ ಇದ್ ಮಾಡಿದೆ. ನೋಡಿ ಬೇಯ್ದಿದೆ ಎಲ್ಲ ಕೂಡ. ನೋಡಿ ಒಂದ್ ಚೂರು ಇದಾಗದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಸತಿ ಅಂತೂ. ಅಂದ್ರೆ 5 ಮೊಟ್ಟೆಗೆ ನೋಡಿ ಒಂದು ಫಸ್ಟ್ 12, 12, 24, ಒಂದು 30, 32 ಪಡ್ ಬರುತ್ತೆ 5 ಮೊಟ್ಟೆ ತಗೊಂಡ್ರೆ. ಅಂದ್ರೆ ಸ್ವಲ್ಪ ಈರುಳ್ಳಿ ರೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೆ ನಾನು. ಇವಾಗ ಮಾತಾಡ್ಸಕ್ಕಾಗಲ್ಲ, ಈರುಳ್ಳಿ ರೇಟ್ ಆಗಿರ್ಬೋದು, ಟೊಮೊಟೊ ರೇಟ್ ಆಗಿರ್ಬೋದು. ಏನಂದ್ರೆ ರೈತರಿಗೆ ಹಾಕ್ಬೇಕಾದ್ರೆ ಒಬ್ಬೊಬ್ರಿಗೆ ಸಿಗೋದೇ ಇಲ್ಲ. ಅಂದ್ರೆ ನಮಗಂತೂ ಈ ತರ ಪ್ರಾಬ್ಲಮ್ ಜಾಸ್ತಿನೇ ಬರುತ್ತೆ. ನಾವು ಹಾಕ್ಬೇಕಾದ್ರೆ ಈರುಳ್ಳಿ, ಟೊಮೊಟೊ ಅವಾಗ ರೇಟೇ ಸಿಗಲ್ಲ. ಮಿಕ್ಕಿದ ಟೈಮಲ್ಲೆಲ್ಲ ರೇಟ್ ಇರುತ್ತೆ. ಹಾಗೆ ಇದು ಕೂಡ ಮಾಡ್ಕೊಂಡೆ ನೋಡಿ. ಅಂದ್ರೆ ಸ್ವಲ್ಪ ಮಾಡೋಷ್ಟರಲ್ಲಿ ಸೋನಿ ಮತ್ತೆ ನಮ್ಮ ಮನೆಯವರು ಸ್ವಲ್ಪ ಎತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ನೋಡಿ ಈ ಥರ ಎಲ್ಲ ತಗೊಂಡು ಇದು ಮಾಡಿಕೊಂಡೆ. ಮತ್ತೆ ಲಾಸ್ಟಿಗೆ ಸ್ವಲ್ಪ ಉಳ್ದಿತ್ತಲ್ಲ ಅದನ್ನು ಕೂಡ ಹಾಕ್ದೆ. ಅದು ಒಂದು 3 ಖಾಲಿ ಬಂದಿತ್ತು. ಅಂದರೆ ಲಾಸ್ಟ್ ಖಾಲಿ ಆಯಿತು ಅದು. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಟ್ರೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನೋಡಿ ಪಡ್ಡೆಲ್ಲ ಇವಾಗ ರೆಡಿ ಆಯಿತು. ಹೇಗಿದೆ ಪಡ್ಡು? ತಿನ್ನೋಕ್ಕೂ ರುಚಿ, ನೋಡೋಕ್ಕೂ ರುಚಿ, ತುಂಬಾ ಚೆನ್ನಾಗಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.